ನಮಸ್ತೆ. ನನ್ನ ಹೆಸರು ಪ್ರೇಮಾವತಿ ಅಂತ. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಿರೇನಹಳ್ಳಿಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನನ್ನ 25 ವರ್ಷಗಳ ಸರ್ವಿಸ್ ಆಗಿದೆ. ನನಗೆ ಈ ಗಿಡ ನೆಡೋದು ಅಂದರೆ ತುಂಬ ಸಂತೋಷದ ವಿಚಾರ. ನನಗೆ ವೃತ್ತಿಯಲ್ಲಿ ಶಿಕ್ಷಕಿ ಆದರೂ ಕೂಡ ಪ್ರವೃತ್ತಿಯಲ್ಲಿ ನಾನೊಂದು ಕ್ರೀಡಾಪಟು ಆಗೋ ಜೊತೆಗೆ ಪರಿಸರ ಪ್ರೇಮಿ. ಹಾಗಾಗಿ ನಾನು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಇದೊಂದು ನಮ್ಮ ಇಲಾಖಾ ವತಿಯಿಂದ ಒಂದು ಪರಿಕಲ್ಪನೆಯನ್ನು ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೇಳಿದ್ರು. ಹಾಗಾಗಿ ನಾನು ಒಂದು ಶಾಲಾ ಕೈತೋಟ ಅಂತ ಒಂದು ಪರಿಕಲ್ಪನೆಯನ್ನು ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿದೆ. ಅದನ್ನು ಮಾಡುವಾಗ ನನಗೆ ತುಂಬ ಆತ್ಮತೃಪ್ತಿ ಸಿಗ್ತಾ ಇತ್ತು, ಹಾಗೂ ಪರಿಸರಕ್ಕೆ ನನ್ನಿಂದ ಏನೋ ಒಂದು ಉಪಯೋಗ ಆಗ್ತಾ ಇದೆಯಲ್ಲ ಅಂತ ತುಂಬ ಸಂತೋಷ ಆಗ್ತಾ ಇತ್ತು. ಹಾಗೆ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಅಂಕಣಗೊಂದಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರಬೇಕಾದ್ರೆ ಆ ಒಂದು ಪರಿಕಲ್ಪನೆಯನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಪರಿಸರದ ಬಗ್ಗೆ ತುಂಬ ಪ್ರೀತಿಯನ್ನು ಬೆಳೆಸ್ಕೊಂಡೆ. ಹಾಗೆ ಔಷಧಿ ವನ, ಇತರೆ ಗೊಬ್ಬರದ ಘಟಕ, ಹೀಗೆ ವಿವಿಧ ರೀತಿಯಾದಂತಹ ಚಟುವಟಿಕೆಗಳನ್ನು ಮಕ್ಕಳನ್ನ ಮತ್ತೆ ಸಹಶಿಕ್ಷಕರನ್ನ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೆ. ಮಾಡ್ತಾ ಇರಬೇಕಾದ್ರೆ ನನಗೆ ಒಂಥರ ಆತ್ಮತೃಪ್ತಿ ಸಿಗ್ತಾ ಇತ್ತು. ನಾನು ಮಕ್ಕಳಿಗೆ ಏನೋ ಕಲಿಸ್ತಾ ಇದ್ದೀನಿ, ನ್ಯಾಚುರಲ್ ಆಗಿ ಮಕ್ಕಳು ಕಲಿತಾ ಇದ್ದಾರೆ ಅನ್ನುವಂತಹ ಸಂತೋಷ ಕೂಡ ಆಗ್ತಾ ಇತ್ತು. ಹೀಗೆ ಮಾಡುವಾಗ ಸುಮಾರು ಒಂದು 200 ಗಿಡಗಳನ್ನು ನೆಟ್ವಿ. ಶಾಲೆಯಲ್ಲಿ ಸುಮಾರು 4 ಸಲ ಹಸಿರು ಶಾಲೆ ಪ್ರಶಸ್ತಿ ಕೂಡ ಬಂತು. ಹಾಗೆ ನಂತರ ಅಲ್ಲಿಂದ ನನಗೆ ವರ್ಗವಾಗಿ ಈಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಹಿರೇನಹಳ್ಳಿಯಲ್ಲಿ 1 ವರ್ಷ ಆಯಿತು ನನಗೆ ವರ್ಗ ಆಗಿ. ಅಲ್ಲಿ ಕೂಡ ನಾನು ಶಾಲೆ ಬಳಿ ತುಂಬ ಗಿಡಗಳನ್ನು ನೆಡೋದಕ್ಕೆ ಊರಿನವರ ಸಹಕಾರವನ್ನು ತಗೊಂಡು ಹಿರಿಯ ವಿದ್ಯಾರ್ಥಿಗಳನ್ನೆಲ್ಲ ಬಳಸ್ಕೊಂಡು ಅಲ್ಲೂ ಗಿಡಗಳನ್ನು ನೆಟ್ಟು ಶಾಲಾ ಕೈತೋಟನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಬಟ್ ಈ ಒಂದು ಪರಿಸ್ಥಿತಿಯಲ್ಲಿ ಕೋವಿಡ್ ಆಗಿರೋದ್ರಿಂದ ನಮಗೆ ಶಾಲೆಗಳು ಲಾಕ್ಡೌನ್ ಆಯಿತು, ವಿದ್ಯಾರ್ಥಿಗಳು ಬರ್ದಂಗಾದರು, ಶಾಲೆಗಳು ತೆರೀದಂಗಾಯಿತು. ಹಂಗಾದಾಗ ಸುಮ್ಮನೆ ಮನೆಯಲ್ಲೇ ಕೂತು ಮಾಡೋದಕ್ಕೆ ಏನು ಕೆಲಸ ಇಲ್ಲ, ಸೋಂಬೇರಿತನ ಅನ್ನಿಸ್ತಾ ಇತ್ತು. ಹಾಗಾಗಿ ಆ ಒಂದು ಗಿಡಗಳನ್ನು ನಾನು ಮನೆ ಹತ್ರನೇ ಯಾಕೆ ಬೆಳೆಸ್ಕೋಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆಯಲ್ಲಿ ಒಂದು ಸ್ಲೋಗನನ್ನು ಹೇಳ್ತಾರೆ, ಲೋ ಕಾಸ್ಟ್ ಮತ್ತು ನೋ ಕಾಸ್ಟ್ ಅಂತ. ಅವುಗಳನ್ನು ಬಳಸಿ ನಾವು ಟೀಚಿಂಗ್ ಏಡ್ಸನ್ನು ಕೂಡ ಮಾಡ್ತಾ ಇದ್ವಿ. ಅದನ್ನೇ ಆ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ನಾನು ಇಲ್ಲಿ ಮನೆಯಲ್ಲೂ ಕೂಡ ವೇಸ್ಟ್ ಬಾಟಲ್ಸು ಮತ್ತು ವೇಸ್ಟ್ ಕ್ಯಾನ್ಗಳು ಈ ಥರದ್ದನ್ನೆಲ್ಲ ಬಳಸ್ಕೊಂಡು ಗಿಡಗಳನ್ನು ಯಾಕೆ ಮಾಡಬಾರ್ದು ಅಂತ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿ ಅಂತ ಹೇಳ್ತಾರೆ. ಆದರೆ ವಿತೌಟ್ ಪ್ಲಾಸ್ಟಿಕ್ ನಾವು ಅದು ಯಾಕೆ ಅಂದರೆ ನಮ್ಮ ಜೊತೆ ಅಷ್ಟು ಬೆರ್ತೋಗ್ಬಿಟ್ಟಿದೆ. ಒಂದೇ ಸಮ ನಾವು ಅವುಗಳನ್ನು ನಿಷೇಧ ಮಾಡಿ ನಾವು ಬದುಕೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಜೊತೆಗೆ ಅವುಗಳನ್ನು ಬಳಸ್ಕೊಂಡು ಪ್ಲಾಸ್ಟಿಕ್ಕನ್ನು ವೇಸ್ಟ್ ಏನಿದೆ ಕಸದಿಂದ ರಸ ಅಂತ ಆ ವೇಸ್ಟ್ ಪ್ಲಾಸ್ಟಿಕ್ಕನ್ನು ಈಗ ನಾವು ಹಾಲಿನ ಕ್ಯಾನ್ಗಳಾಗಿರ್ಬೋದು, ಎಣ್ಣೆ ಕ್ಯಾನ್ಗಳಾಗಿರ್ಬೋದು, ಇವುಗಳೆಲ್ಲ ಇಲ್ಲದೆ ನಾವು ನಿಷೇಧ ಮಾಡಿಬಿಡ್ತೀವಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಅವುಗಳ ಜೊತೆನೇ ಹೋಗ್ಬೇಕಾಗಿರೋದ್ರಿಂದ ಆ ವೇಸ್ಟನ್ನೇ ಬಳಸ್ಕೊಂಡು ಮತ್ತೆ ಮನೆಯಲ್ಲಿ ಎಷ್ಟೊಂದು ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಬೇಳೆ ತೊಳೆದಿದ್ದ ನೀರು, ಅಕ್ಕಿ ತೊಳೆದಿದ್ದ ನೀರು, ಇವುಗಳನ್ನೆಲ್ಲ ವೇಸ್ಟ್ ಮಾಡೋ ಬದಲಿಗೆ ಆ ಸಿಪ್ಪೆನೆಲ್ಲ ಬಳಸ್ಕೊಂಡು ಹಣ್ಣಿನ ಸಿಪ್ಪೆಗಳು, ತರಕಾರಿ ವೇಸ್ಟು ಇವುಗಳನ್ನು ಬಳಸ್ಕೊಂಡು ಗೊಬ್ಬರ ಮಾಡಿಕೊಂಡು ಮತ್ತು ನೀರು ಕೂಡ ನಾವು ಆಚೆಗೆ ಹಾಕುವಂಥದ್ದನ್ನು ಬಳಸ್ಕೊಂಡು ಗಿಡಗಳನ್ನು ನೆಡ್ಬೋದು ಅಂದ್ಬಿಟ್ಟು ನನಗೆ ಮೊದಲಿಂದ ಎಲ್ಲಿ ಯಾರ ಮನೆ ಹತ್ರ ಹೋದ್ರೂ ಗಿಡ ನೋಡುವಂತಹ ಒಂದು ಅಭ್ಯಾಸ. ಹಾಗಾಗಿ ಎಲ್ಲ ನೋಡಿದ ಕಡೆ ಎಲ್ಲ ಗಿಡಗಳನ್ನು ತಂದು ಎಲ್ಲಿ ಇಷ್ಟ ಆದರೆ ಅಲ್ಲಿ ಅಂತಹ ಗಿಡಗಳನ್ನೆಲ್ಲ ತೊಗೊಂಡು ಬಂದು ಈಗ ಸುಮಾರು ನಮ್ಮ ಮನೆ ಹತ್ರ ಒಂದು 300ರಿಂದ 400 ಜಾತಿಯ ಗಿಡಗಳನ್ನು ಹಾಕಿದ್ದೀನಿ. ವಿವಿಧ ರೀತಿಯಾದಂಥ ಹೂವಿನ ಗಿಡಗಳಾಗಿರ್ಬೋದು, ಔಷಧಿ ಗಿಡಗಳಾಗಿರ್ಬೋದು, ಸುಮಾರು ಗಿಡಗಳನ್ನು ನೆಟ್ಟಿದ್ದೀನಿ. ಇದು ಮನಸ್ಸಿಗೆ ತುಂಬ ಖುಷಿಯನ್ನು ಕೊಡುತ್ತೆ. ಜೊತೆಗೆ ಆತ್ಮತೃಪ್ತಿ, ಯಾರು ನೋಡ್ತಾರೆ ಯಾರು ಬಿಡ್ತಾರೆ ಅನ್ನೋದಕ್ಕಿಂತ ನಮ್ಮ ಒಂದು ಆತ್ಮತೃಪ್ತಿ ಆಗುತ್ತೆ. ಅವುಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ನಮಗೆ ದಿನ ಹೋಗೋದೇ ಗೊತ್ತಾಗೋದಿಲ್ಲ. ಹಾಗೆ ನಮ್ಗೆ ಗೊತ್ತಿಲ್ದಂಗೂ ಕೂಡ ನಾವು ಪರಿಸರಕ್ಕೆ ಒಂದು ಕೊಡುಗೆಯನ್ನು ಕೂಡ ಕೊಡ್ತಾ ಇದ್ದೀವಿ ಅಂತ